ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಬುಧವಾರ ಬೆಳಗ್ಗೆ ಮಧ್ಯಾಹ್ನ 1 ಗಂಟೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಡುಗೆ ಸ್ಟಾರ್ಟ್ ಮಾಡಿದ್ದೇನೆ 2 ಗಂಟೆ ಮೇಲೆ. ಸೊ ಹೋಟೆಲಿಂದ ಬಂದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಬುಧವಾರ ಯಾಕೆ ಇಷ್ಟು ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡೆ ಬೇಗ. ಸೊ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಇದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ವಿಡಿಯೋ ಮಾಡೋಕ್ಕೂ ನನಗೆ ಟೈಮ್ ಸಿಕ್ಕಿರಲಿಲ್ಲ, ಅಷ್ಟು ಬ್ಯುಸಿ ಇತ್ತು. ಬೆಳಗ್ಗೆ ರೊಟೀನ್ ಅನ್ನೋದೇ ಆಗಿರುತ್ತಲ್ಲ, ಹೋಟೆಲ್ ಹತ್ರ ಹೋಗು, ಮನೆಗೆ ಬಾ, ಮತ್ತು ಏನಾದರೂ ಕೆಲಸ ಮಾಡು. ಸೊ ಹಾಗಾಗಿ ಬೆಳಗ್ಗೆನ ನಾನು ಫಾಸ್ಟಾಗೇ ಎಲ್ಲ ಕೆಲಸ ಮುಗಿಸಿ ಪಾತ್ರೆ ಎಲ್ಲ ಉಜ್ಜಿಟ್ಬಿಟ್ಟು ಹೊರಟೋಗಿದ್ದೆ ನಾನು. ಸೊ ಇನ್ನು ಸ್ವಲ್ಪ ಮಾತ್ರ ಇತ್ತು, ಇದು ಆಮೇಲೆ ಉಜ್ಕೊಳ್ಳೋಣ ಅಂತ ಹೇಳಿ ಬಂದು ಸ್ವಲ್ಪ ಸುಧಾರಿಸ್ಕೊಂಡು ಅಮ್ಮಂಗೆ ಊಟ ಎಲ್ಲ ತಂದು ಕೊಟ್ಬಿಟ್ಟು ಆಮೇಲೆ 2 ಗಂಟೆ ಹತ್ರ 2 ಗಂಟೆ ಆಗಿತ್ತು. ಸೊ ಅವಾಗ ಎದ್ದೆ. ನುಗ್ಗೆಕಾಯಿ, ಆಲೂಗಡ್ಡೆ, ಬದನೆಕಾಯಿ, ಬೀನ್ಸು ಎಲ್ಲದನ್ನೂ, ಹೀರೆಕಾಯಿ ಎಲ್ಲದನ್ನೂ ಮಿಕ್ಸ್ ಮಾಡಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿ ಹಾಕಿದೆ. ಹಾಗೆಯೇ ಈರುಳ್ಳಿ, ಟೊಮೆಟೊ, ಸ್ವಲ್ಪ ಸಾಂಬಾರು ಪುಡಿ ಹಾಕಿಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು 3 ರಿಂದ 4 ವಿಸಿಲ್ ಹಾಕಿದೆ. ಅಷ್ಟರೊಳಗಾಗಿ ಅಕ್ಕಿಗೆ ನೀರಿಟ್ಟು ಅಕ್ಕಿ ಕೂಡ ಅನ್ನ ಕೂಡ ಮಾಡಿಕೊಂಡೆ. ಸೊ ನಾನು ಊಟ ತಿನ್ನೋಷ್ಟರೊಳಗಾಗಿ ಡೈಲಿ 3:30-4 ಗಂಟೆ ಆಗೋಗುತ್ತೆ. ಮಗಳನ್ನ ಕರ್ಕೊಂಬಂದು ಜೊತೇಲಿ ಊಟ ತಿನ್ನೋದು ಸ್ಕೂಲ್ಗೆ ಹೋಗಬೇಕಾದ್ರೆ. ಇಲ್ಲ ಅಂದರೆ ಒಂದೊಂದಿನ ಬೇಗ ಆಗುತ್ತೆ, ಒಂದೊಂದಿನ ಊಟನೇ ತಿಂದಿರೋದಿಲ್ಲ. ಸೊ ಹೋಟೆಲ್ ಇರೋರಿಗೆ 2-3 ಕೆಲಸ ಮಾಡ್ಕೊಂಡಿರೋರಿಗೆ ಸ್ವಲ್ಪ ಊಟ ಟಿಫನ್ನು ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಸೊ ರೊಟೀನ್ ನಮ್ಮದು ಡೈಲಿ ಹೀಗೇ ಸ್ಟಾರ್ಟ್ ಆಗ್ತಾ ಇರುತ್ತೆ, ಯಾವ ಕೆಲಸನೂ ಮಿಸ್ ಮಾಡೋಂಗಿರೋದಿಲ್ಲ. ಸೊ ಡೈಲಿ ಕೆಲಸ ಮಾಡ್ತಾ ಇರಬೇಕು. ಸೊ ಪೆಂಡಿಂಗ್ ಇಟ್ಕೊಂಡ್ರೆ ಇನ್ನೊಂದು ದಿವಸಕ್ಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಷ್ಟೇ ಕಷ್ಟ ಆದರೂ ಕೂಡ ಅವತ್ತಿನ ಕೆಲಸ ಅವತ್ತೇ ಮುಗಿಸ್ತಾ ಇರಬೇಕು. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬಾ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. 10-15 ವ್ಯೂಸ್ ಬರ್ತಾಯಿದೆ. ದಯವಿಟ್ಟು ಏನಾದರೂ ನನ್ನ ಕಡೆಯಿಂದ ತಪ್ಪಾಗಿದ್ದರೆ, ಸಣ್ಣ ಪುಟ್ಟದೇನಾದರೂ ನನ್ನ ಕಡೆಯಿಂದ ತಪ್ಪಿದರೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ನಾನು ಅದನ್ನ ತಿದ್ಕೊಳ್ಳೋದಕ್ಕೆ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ನಾನು ತಿದ್ಕೊಂಡು ಕೂಡ ತಿದ್ಕೋತೀನಿ. ಸೊ ಇನ್ನು ಇಲ್ಲಿ ಪಾತ್ರೆ ಎಲ್ಲ ಉಜ್ಜಿದಾದಮೇಲೆ ಸಣ್ಣ ಪುಟ್ಟದೆಲ್ಲ ಮಾಡಿ ಬಟ್ಟೆ ವಾಶ್ ಮಾಡೋಣ ಅಂದ್ಕೊಂಡೆ. ಸೊ ಮಗಳನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ರೂಮೆಲ್ಲ ಒರೆಸಿ ಎಲ್ಲ ರೆಡಿ ಮಾಡಿಕೊಂಡೆ ಹೋಗೋಣ ಅಂತ ಹೇಳಿ 4-4:15 ಒಳಗಡೆ ಎಲ್ಲ ಪಾತ್ರೆ ಉಜ್ಜಿ ಮಳೆ ಸ್ಟಾರ್ಟ್ ಆಯಿತು. ಸೊ ಮೇಲೆಗೆ ನಾನು ಬಟ್ಟೆ ಅಂತೂ ಹೋಗೋಕ್ಕಾಗಿರಲಿಲ್ಲ. ಸೊ ಇನ್ನು ಇವತ್ತು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ 1 ಸತಿ ಗೆದ್ದಿರೋರಿಗಿಂತ 100 ಸತಿ ಸೋತಿರ್ತಾರಲ್ಲ ಅವ್ರ ಅನುಭವ ತುಂಬ ದೊಡ್ಡದಂತೆ. ಸೊ ಸೋತಿರೋರನ್ನ ನಾವು ಇನ್ಸ್ಪಿರೇಷನಾಗಿ ತೊಗೋಬೇಕು ಅಂತ ಹೇಳ್ತಾರೆ. ಯಾಕೆ ಗೆದ್ದಿರೋರನ್ನ ನಾವು ಇನ್ಸ್ಪಿರೇಷನಾಗಿ ತೊಗೋಬಾರ್ದು, ಸೋತಿರೋರನ್ನ ಯಾಕೆ ಇನ್ಸ್ಪಿರೇಷನಾಗಿ ತೊಗೋಬೇಕು ಅಂತ ಕೇಳೋದಾದರೆ, ಸೊ 1 ಸತಿ ಸೋತಿರೋರು ಬಟ್ ಅವ್ರು ಗೆಲುವನ್ನಷ್ಟೇ ನೋಡಿರ್ತಾರೆ. ಅವ್ರಿಗೆ ಕಷ್ಟ ಆಗಲಿ ಸೋಲು ಅನ್ನೋದು ಏನು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಜಸ್ಟ್ ಅವ್ರು ಗೆಲ್ತಾನೆ ಹೋಗ್ತಾ ಇರ್ತಾರೆ. ಬಟ್ ಅವ್ರಿಗೆ ಸೋಲಿನ ರುಚಿ ಕೂಡ ಕಂಡಿರೋದಿಲ್ಲ, ಕಷ್ಟ ಅನ್ನೋದು ಅವ್ರು ನೋಡಿರೋದಿಲ್ಲ. ಸೊ 100 ಸತಿ ಸೋತಿರ್ತಾರಲ್ವ, ಅವರು ಪ್ರತಿಯೊಂದು ಅವಮಾನನಾಗಿರ್ಬೋದು, ಜೀವನನಾಗಿರ್ಬೋದು, ಸೊ ಸೋತಾಗ ಯಾರ್ಯಾರೆಲ್ಲ ಹೇಗೆಲ್ಲ ಅವ್ರನ್ನ ನಡೆಸ್ಕೋತಾರೆ, ಯಾರ್ಯಾರ ಮುಂದೆ ಏನೆಲ್ಲ ಅವಮಾನ ಆಗಿರುತ್ತೆ, ಸೊ ಅದನ್ನೆಲ್ಲ ಅವರು ನೋಡಿರ್ತಾರೆ. ಸೊ ಸೋತಿರೋರ ಅನುಭವನೇ ಜಾಸ್ತಿ. ಗೆದ್ದಿರೋರಿಗೆ ಜಸ್ಟ್ ಗೆಲುವಷ್ಟೇ ಗೊತ್ತಿರ್ತಾರೆ. ಆದರೆ ಸೋತಿರೋರಿಗೆ ಇಡೀ ಜೀವನನೇ ಗೊತ್ತಾಗೋಗ್ಬಿಟ್ಟಿರುತ್ತೆ, ಅವ್ರಿಗೆ ಹೀಗೆ ಇದೆ ಹೀಗೇನೆ ಅಂತ. ಸೊ ಅವರ ಕಣ್ಣು ಮುಂದೆ ಪ್ರತಿಯೊಂದು ಇದು ಕೂಡ ಗೊತ್ತಿರುತ್ತೆ. ಅವರು 100 ಸತಿ ಸೋತು 1 ಸತಿ ಗೆದ್ದಿರ್ತಾರೆ ಅಲ್ವಾ, ಆವಾಗ ಅವ್ರಿಗೆ ನಿಜ ಒಂದು ಅಹಂಕಾರ ಇರೋದಿಲ್ಲ, ಯಾರ ಮೇಲೇನೂ ಜುಗುಪ್ಸೆ ಇರೋದಿಲ್ಲ. ಸೊ ಗೆಲ್ದ ಹೋಗಲಿ ಜೀವನ ಹೇಗೆ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತು. ಅವರ ಅನುಭವದ ಮಾತುಗಳನ್ನ ನಾವು ಕೇಳಿ ತಿಳ್ಕೊಂಡು ಮುಂದಕ್ಕೆ ಹೋಗಬೇಕು ಅಂತ. ಯಾಕಂದರೆ ಸೋತಿರೋರಿಗೆ ಗೊತ್ತಿರುತ್ತೆ ಪ್ರತಿಯೊಂದು ಹಂತದಲ್ಲೂ ನಾವು ಹೇಗಿರಬೇಕು, ಜೀವನನ ಹೇಗೆ ಮಾಡಬೇಕು, ಯಾರ ಮುಂದೆ ಹೇಗೆ ಬದುಕಬೇಕು, ಅದೆಲ್ಲ ಸೋತಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಗೆದ್ದಿರೋರು ಯಾವಾಗ್ಲೂ ಟಾಪ್ ಸ್ಥಾನದಲ್ಲಿರ್ತಾರೆ. ಅವ್ರ ಮುಂದೆ ಎಲ್ಲರೂ ಚೆನ್ನಾಗೇ ಇರ್ತಾರೆ. ಅಂದರೆ ಅವ್ರ ಶತ್ರುಗಳು ಕೂಡ ಚೆನ್ನಾಗಿ ಅವ್ರನ್ನ ನೋಡ್ಕೋತಾ ಇರ್ತಾರೆ. ಬಟ್ ಸೋತಿರೋರಿಗೆ ನಮ್ಮೋರು ಇವರು ಅಂದಿರೋರು ಕೂಡ ಶತ್ರುಗಳಾಗಿರ್ತಾರೆ. ಇವ್ರ ಜೊತೆ ನಾವು ಚೆನ್ನಾಗಿದ್ದೀವಿ, ಇವ್ರು ನಮ್ಮ ಕಷ್ಟ ಬಂದರೆ ಇವ್ರು ನಮ್ಮನ್ನು ನೋಡ್ಕೋತಾರೆ ಅಂತ ಅಂದ್ಕೊಂಡವ್ರು ಕೂಡ ಅವ್ರನ್ನ ಒಂದು ವೈರಿ ಥರ ನೋಡ್ತಾ ಇರ್ತಾರೆ. ಸೊ ಅಂಥವ್ರ ಮಾತುಗಳು ನಮ್ಮ ಜೀವನಕ್ಕೆ ತುಂಬಾ ಎಫೆಕ್ಟ್ ಕೊಡ್ತದೆ. ಸೊ ಈಗ ಪಾತ್ರೆ ಇಳಿಸೋಣ ಅಂತ ಹೇಳಿಬಿಟ್ಟು ಪಾತ್ರೆ ಇಳಿಸಿದೆ. ಪಾತ್ರೆ ಎಲ್ಲ ಇಳಿಸಿದಾದ್ಮೇಲೆ ಹೋಟೆಲ್ಗೆ ನಾನೇ ಪಾತ್ರೆ ಉಜ್ಜಬೇಕಾಗಿತ್ತು. ಅದಕ್ಕೆ ಪಾತ್ರೆ ಎಲ್ಲ ಇಳಿಸಿ ಒಂದೊಂದೇ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ.
ಎಲ್ಲ ತೊಳೆದೆ, ಅಕ್ಕಿ ತೊಳೆದೆ, ಪಾತ್ರೆ ಎಲ್ಲ ಉಜ್ಜಿದೆ, ಆಚೆ ತೊಳಿಬೇಕಾಗಿತ್ತು. ಮಗಳ ಕೈಯಲ್ಲಿ ಒಂದೊಂದೇ ಪಾತ್ರೆ ಎಲ್ಲ ಎತ್ತಿಟ್ಟಿಸ್ಬಿಟ್ಟೆ. ಸೊ ಎತ್ತಿಟ್ಬಿಡಮ್ಮ, ನನಗೂ ಕೆಲಸ ಹೆವಿ ಆಗ್ತಾಯಿದೆ ಅಂತ. ಸೊ ಅನ್ನ ಮಾಡಬೇಕಾಗಿತ್ತು, ಮುದ್ದೆ ಮಾಡಬೇಕಾಗಿತ್ತು. ಅಡುಗೆ ಮನೆಗೆ ಹೋಗಿ ಇನ್ನೇನು ಸ್ಟಾರ್ಟ್ ಮಾಡೋದೇನೆ. ಹಾಲೆಲ್ಲ ತೊಗೊಂಬಂದು ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಚಿಕ್ಕಮ್ಮ ಮನೆ ಹತ್ರಕ್ಕೆ ಹೋಗೋಕ್ಕಾಗಿರಲಿಲ್ಲ. ಸೊ ಒಂದೊಂದೇ ಕೆಲಸನ ಸ್ಟಾರ್ಟ್ ಮಾಡಿದೆ. ಸೊ ಅವಳು ಕೂಡ ನನಗೆ ಒಂದು ಸ್ವಲ್ಪ ಪಾತ್ರೆ ಎತ್ತಿಡೋದು, ಜೋಡಿಸೋದು,
ಆಮೇಲೆ ನಾನು ಏನು ಕೇಳ್ತೀನೋ ಅದನ್ನ ತಂದು ಕೊಡೋದು ಮಾಡಿದ್ರಿಂದ ನನಗೆ ಅಷ್ಟೊಂದು ಹೆವಿ ಅಂತ ಏನು ಅನ್ನಿಸ್ಲಿಲ್ಲ. ಸೊ ಕೆಲಸನ ಮುಗಿಸ್ಕೊಂಡು ಆಮೇಲೆ ಒಳಗಡೆ ಹೋಗಿದ್ದು.
ಮುದ್ದೆ ಎಲ್ಲ ಮಾಡಿಕೊಂಡು ಫಸ್ಟೇ ಗ್ಯಾಸ್ ಎಲ್ಲ ಒರೆಸ್ಕೊಂಬಿಟ್ಟಿದ್ದೆ. ಮುದ್ದೆ ಎಲ್ಲ ಆಯಿತು, ಪಾತ್ರೆ ಎಲ್ಲ ಉಜ್ಜಿದೆ, ತಟ್ಟೆಯಲ್ಲಿ ಮುದ್ದೆ ಹಾಕಿಟ್ಬಿಟ್ಟು ಸ್ವಲ್ಪ ಆರಲಿ ಅಂತ ಅಷ್ಟರೊಳಗೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಸೊ ಇನ್ನು ಮಿಕ್ಕಿದ್ದು ಉಜ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಟಿದ್ದು. ಊಟಗಳೆಲ್ಲ ಕೊಟ್ಬಿಟ್ಟು ಅಮ್ಮ ಮಗಳು ಎಲ್ಲರೂ ಇದ್ದರು, ತಟ್ಟೆಗಳೆಲ್ಲ ಅನ್ನ ಎಲ್ಲ ಹಾಕಿಟ್ಟೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ದಯವಿಟ್ಟು ನನ್ನ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನನ್ನ ಯಾರಾದರೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಡೈಲಿ ವ್ಲಾಗ್ಸ್ಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.